ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬನಾನಾ ಬಜ್ಜಿ, ಬನಾನಾ ಬಜ್ಜಿ ಅಂದರೆ ಹಸಿ ಬನಾನಾ ಇರುತ್ತಲ್ಲ ಅದ್ರ ಬಜ್ಜಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಈಗ ನಾನಿಲ್ಲಿ 2 ಬನಾನಾ ತೊಗೊಂಡಿದ್ದೀನಿ ನೋಡಿ. ಈಗ ಇದನ್ನು ಸಿಪ್ಪೆ ತೆಗಿಯೋಕ್ಕೆ ಬರಲ್ಲ, ಯಾಕಂದರೆ ಇದು ಹಸಿದಿರುತ್ತಲ್ವ, ಅದಕ್ಕೆ ಇದನ್ನು ನಾವಿನ್ನು ಪೀಲ್ ಮಾಡಿಕೊಂಡು ಈ ರೀತಿಯಾಗಿ ಇದನ್ನು ಇದು ಮಾಡ್ಕೊಂಬಿಡ್ಬೇಕು, ಹೆರ್ಕೊಂಡ್ಬಿಡ್ಬೇಕು. ಈಗ ಹಿಂಗೆ ಬರುತ್ತಲ್ಲ, ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ನಾನು ಈ ಬನಾನಾಗಳ ಹಿಂಗೆ ಉದ್ದುದ್ದಕ್ಕೆ ಹೆಚ್ಕೊಂಡು ನೀರಲ್ಲಿ ಹಾಕಿಟ್ಟಿದ್ದೀನಿ. ನಾವು ಬಜ್ಜಿಗೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ ನಾನು 3 ಸ್ಪೂನ್ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ಕೊತೀರೋ ಅದು ನೋಡ್ಕೊಂಡು ನೀವು ಕಡಲೆ ಹಿಟ್ಟು ಹಾಕ್ಕೋರಿ. ನಾನು 3 ರಿಂದ 4 ಸ್ಪೂನ್ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೆ ಹಿಂಗು ಹಾಕ್ತಾಯಿದ್ದೀನಿ ನಾನು. ಮತ್ತು ಇದಕ್ಕೆ ಜೀರಿಗೆ ಮತ್ತು ಓಂಕಾಳು ಎರಡನ್ನೂ ಉಪ್ಪು ಜೊತೆಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಅದನ್ನು ನಾನು ಪೌಡರ್ ಹಾಕ್ತಾಯಿದ್ದೀನಿ ಇಲ್ಲಿ. ಮತ್ತು ಇದಕ್ಕೆ ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಇದು ನೀಟಾಗಿ ಬ್ಯಾಟರ್ ಮಾಡ್ಕೊಂಡ್ಬಿಡ್ತೀನಿ. ಒಂದು ಸ್ಟ್ರೈನರ್ ತೊಗೊಂಡು ನಾನು ಏನು ಬನಾನಾ ಸ್ಲೈಸ್ನ ಮಾಡ್ಕೊಂಡಿದ್ನಲ್ಲ, ಅದು ನೀರು ಹೋಗೋ ತನಕ ಇದರಲ್ಲಿ ನೀರಿನ ತೆಗೆದು ಇದ್ರಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ಅದು ಎಕ್ಸ್ಟ್ರಾ ನೀರೇನಾದರೂ ಇದ್ದರೆ ಅದು ಹೋಗ್ಬಿಡ್ಬೇಕಂತ ಇದರಲ್ಲಿ ಹಾಕಿ ಒಂದು 2 ನಿಮಿಷ ಕಾಲ ಇಟ್ಬಿಡ್ತೀನಿ. ನೋಡಿ, ಈ ರೀತಿ ಸ್ಟ್ರೈನರಲ್ಲಿ ಹಾಕಿ ಅದನ್ನು ಒಂದು 2 ನಿಮಿಷದ ಕಾಲ ನೀರೆಲ್ಲ ಹೋಗಬೇಕು, ಆ ರೀತಿಯಾಗಿ ಇಟ್ಕೊಂಬಿಡಿ. ನಾನು ಬ್ಯಾಟರ್ನ ಕಲಿಸ್ಕೊಂಡಿದ್ದೀನಿ. ಉಪ್ಪು, ಖಾರ ಪುಡಿ, ಜೀರಿಗೆ, ಓಂಕಾಳು ಮತ್ತು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಕಡಲೆ ಹಿಟ್ಟಿಗೆ ಸ್ವಲ್ಪ ಇದಕ್ಕೆ ಸೋಡಾನು ಹಾಕ್ತೀನಿ ನಾನೀಗ. ಹಾಕಿ ನೀಟಾಗಿ ಬ್ಯಾಟ್ರ್ ಸ್ವಲ್ಪ ಲೈಟಾಗಿ ಹಿಂಗೆ ತೆಳ್ಳಗಿರಲಿ, ಅದನ್ನಂದರೆ ನಮ್ಗೆ ಈಜಿಯಾಗಿ ಡಿಪ್ ಮಾಡಿಕೊಂಡು ಹಾಕೋಕೆ ಈಸಿ ಆಗುತ್ತೆ. ಅಷ್ಟು ಬ್ಯಾಟ್ರ್ ಸ್ವಲ್ಪ ನೀರಾಗಿ ಇರಲಿ. ಇದಕ್ಕೆ ನಾನು ಸ್ವಲ್ಪ ಈನೋ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಹಾಕ್ಕೋಬೋದು, ಬೇಡಾರೆ ಬಿಡ್ಬೋದು. ಸ್ವಲ್ಪ ಈನೋ ಹಾಕ್ತಾಯಿದ್ದೀನಿ. ನೀವು ಸೋಡಾ ಪುಡಿ ಹಾಕ್ಕೋಬೋದು. ಈನೋ ಹಾಕಿ ಇದನ್ನು ಸ್ವಲ್ಪ ನೀರು ಹಾಕಿ ಇದ್ರ ಮೇಲೆ ಇದು ನೀಟಾಗಿ ಬ್ಯಾಟ್ರ್ ಮಾಡ್ಕೊಂಡ್ಬಿಡ್ತೀನಿ. ಮಿಕ್ಸ್ ಮಾಡಿ ಆದಷ್ಟು ಇದು ನೀರಾಗೇ ಇರಲಿ, ಅಂದರೆ ಡಿಪ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ನಮಗೆ. ಒಂದು 2 ನಿಮಿಷ ಇದು ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಂಬಿಡೋಣ. ಅದು ಸ್ವಲ್ಪ ಫ್ಲಫಿ ಆಗಬೇಕು ಬ್ಯಾಟರು. ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಇದು ಬನಾನಾದು ಬಜ್ಜಿ ನೋಡಿ. ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹೀಗೆ ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿರ್ಬೇಕು ಬ್ಯಾಟ್ರು. ತುಂಬ ಗಟ್ಟಿನೂ ಅಲ್ಲ, ತುಂಬ ಇದೆಲ್ಲ ಮೀಡಿಯಮ್ ಅದಕ್ಕಿರ್ಬೇಕು ನೋಡಿ. ಹೀಗೆ ನೋಡಿ, ಈಗ ಎಣ್ಣೆ ಕಾದಿದೆ. ಈ ಎಣ್ಣೆ ಕಾದಿದೆ, ನಾನು ಸ್ವಲ್ಪ ಹಾಕಿ ನೋಡ್ತೀನಿ. ಎಣ್ಣೆ ಕಾದಿದೆ. ಈಗ ನಾವು ಒಂದೊಂದೇ ಬನಾನಾ ಚಿಪ್ಸ್ನ ಈ ರೀತಿ ಬ್ಯಾಟರ್ ನೀರಾಗಿದ್ದರೆ ಈಸಿಯಾಗಿ ನಾವು ಇದನ್ನು ಡಿಪ್ ಮಾಡ್ಕೋಬೋದು. ಗಟ್ಟಿ ಇದ್ದರೆ ತುಂಬ ದಪ್ಪ ಬಂದುಬಿಡುತ್ತೆ. ನೋಡಿ, ಇದನ್ನು ಈಗ ಮಾಡಿಕೊಂಡು ಇದಕ್ಕೆ ಹಾಕ್ಬಿಡಿ. ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೆನ್ಸ್ಕೊರಿ. ಅಂದರೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಬೆನ್ಸ್ಕೊಂಡ್ರೆ ಒಳಗೆ ಕೂಡ ಚೆನ್ನಾಗಿ ಬನಾನಾ, ಅದು ಹಸಿ ಬನಾನಾ ಎಲ್ಲ ನೀಟಾಗಿ ಬೆನೆಯುತ್ತೆ. ಅಂದರೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಬೆನ್ಸ್ಕೊರಿ. ಅವಾಗ ಬನಾನಾ ಒಳಗಿನ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಬಜ್ಜಿ ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಸುಲಭವಾಗಿ ಮಾಡ್ಕೋಬೋದು. 5 ನಿಮಿಷದಲ್ಲೇ ಇದನ್ನು ಮಾಡ್ಕೋಬೋದು. ಇದಕ್ಕೆ ಏನು ಮಾಡೋದು, ಬನಾನಾ ಪೀಲ್ ಮಾಡ್ಕೊಳ್ಳೋದು, ಕಟ್ ಮಾಡ್ಕೊಳ್ಳೋದು, ಜಸ್ಟ್ ಕಡಲೆ ಹಿಟ್ಟು ಕಲ್ತ್ಕೊಂಡು ಫ್ರೈ ಮಾಡ್ಕೊಂಡ್ಬಿಡೋದು ಅಷ್ಟೇ. ನೋಡಿ, ಈಗ ಬಜ್ಜಿ ಆಗಿದ್ದಾವೆ, ತೆಗಿತೀನಿ ನಾನೀಗ. ನೋಡಿ, ನೀಟಾಗಿ ಆಗಿದ್ದಾವೆ ಬಜ್ಜಿ. ಈಗ ಹಾಕ್ತಾಯಿದ್ದೀನಿ. ನಾನು ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ನೋಡಿ, ಎಷ್ಟು ಚೆನ್ನಾಗಿದ್ದಾವೆ ಬಜ್ಜಿ. ಬಿಸಿಯಾದ ಬನಾನಾದ ಬಜ್ಜಿ ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ ನೋಡಿ. ತುಂಬ ಟೈಮೇನು ಹಿಡಿಯಲ್ಲ, 5 ನಿಮಿಷಲ್ಲೇ ರೆಡಿ ಆಗಿಬಿಡುತ್ತೆ ನೋಡಿ. ಇದಕ್ಕೆ ಸಾಸ್ ಬೇಕಾದ್ರೆ ಸಾಸು, ಚಟ್ನಿ ಬೇಕಾದ್ರೆ ಚಟ್ನಿ, ಏನಾದರೂ ಸರ್ವ್ ಮಾಡ್ಕೋಬೋದು ನೀವು.
ಈ ಬನಾನಾ ಬಜ್ಜಿ ನಾನು ಸಾಸಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಯಾರಾದರೂ ಖಂಡಿತ ಟ್ರೈ ಮಾಡಿದರೆ ನೀವು ನನ್ನ ಏನೇ ನೀವು ಲೈಕ್ ಆದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.